ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ವರ್ಕ್ ಇರೋದರಿಂದ ಇವತ್ತು ಲೈವಲ್ಲಿ ಬರಲಿಕ್ಕೆ ಆಗಲಿಲ್ಲ. ಆದರೆ ನೀವು ಕಾಮೆಂಟ್ಗಳನ್ನು ಹಾಕಿದ್ರಿ, ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಡಿಯೋನು ಕೂಡ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟನ್ನು ಹಾಕಿದ್ರು, ಅದಕ್ಕೆ ಸಂಬಂಧಿಸಿದಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಆಮೇಲೆ ನೆನಪಿಟ್ಟುಕೋರಿ, ಈಗಾಗಲೇ ಪ್ಯಾರಾಮೆಡಿಕಲ್ ಮತ್ತು GNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆದರೆ ಪೇಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ಟೆನ್ಷನ್ ತೊಗೋಬೇಡ್ರಿ, ಡೇಟ್ ಎಕ್ಸ್ಟೆನ್ಷನ್ ಆಗುತ್ತೆ, ಡೇಟ್ಗಳನ್ನು ಮುಂದುವರಿಸ್ತಾರೆ. ಆ ಪೇಮೆಂಟ್ ಆಗೋ ತನಕ ನಿಮಗೆ ಸೀಟ್ಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ, ನಿಮ್ಮ ಅಪ್ಲಿಕೇಶನ್ಗಳನ್ನು ಕ್ಯಾನ್ಸಲ್ ಮಾಡೋಂಗಿಲ್ಲ, ಎಲ್ಲ ನೀಟಾಗಿ ಹೋಗುತ್ತೆ. ಸೊ ತಡ ಮಾಡದೆ ನೋಡೋಣ. ಇಲ್ಲಿ ಕಾಮೆಂಟ್ಸು, ಸರ್ ನಾನು ಗೌರ್ಮೆಂಟ್ ಅಪ್ಲಿಕೇಶನ್, ಓಕೆ, ಸೊ ಇಲ್ಲಿ ನಾನು ಗೌರ್ಮೆಂಟ್ ಸ್ಟೂಡೆಂಟ್ ಆದರೆ ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಬ್ರೋ. ಸೊ ಅದನ್ನು ನೋಡಿ ನೀವು ನಿಮ್ಮ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗಿ ಕೇಳಬೇಕಾಗತ್ತೆ, ಸ್ಟೇಟಸನ್ನು ನೋಡಬೇಕಾಗತ್ತೆ. ಇನ್ನೂ ಯಾರಿಗೂ ರಿಲೀಸ್ ಆಗಿಲ್ಲ ಅಮೌಂಟು, ಮುಂದಿನ ದಿನಗಳಲ್ಲಿ ಬರ್ಬೋದು. ಸರ್ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ವೇಟ್ ಮಾಡಬೇಕು, ಯಾಕಂತಂದರೆ ಇನ್ನು ಮೇಲೆ ಅಮೌಂಟನ್ನು ಹಾಕ್ತಾರೆ. ಯಾಕಂದರೆ 2024ನೇ ಸಾಲಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರ ಒಳಗಡೆ ಅಮೌಂಟನ್ನು ಹಾಕಬೇಕು. ಮೇ ಬಿ ನಿಮಗೆ ಜುಲೈ ಮಂತ್ ಒಳಗಡೆ ಬರುತ್ತೆ. ಪುಷ್ ಟು BPT ನೋ ಅಂತ ಇದೆ, ರಿಜೆಕ್ಟ್ ಮಾಡಿದಾರಾ? ಇಲ್ಲ, ಅದು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ. ನೀವು ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಕೇಳಿದರೆ ಒಳ್ಳೆಯದು. ಯಾಕಂತಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ, ನೀವು ಯಾವ ಜಿಲ್ಲೆ ಓದ್ತಿರ್ತೀರಿ ಆ ಜಿಲ್ಲೆಯಲ್ಲಿರುವಂಥ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಮೈನಾರಿಟಿ ಇಲಾಖೆ ಹೋಗಿ ಮಾಹಿತಿಯನ್ನು ಕೇಳ್ಕೊಳ್ರಿ. ಅವರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಯಾಕಂದರೆ ಈಗಾಗಲೇ ಅಮೌಂಟ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ರಿಲೀಸ್ ಆಗಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೊಡ್ತಾ ಇದ್ದಾರೆ ಅಷ್ಟೇ. ಅಮೌಂಟ್ ಯಾರಿಗೂ ಕೂಡ ಇನ್ನೂವರೆಗೆ ಕ್ಲಾರಿಟಿ ಕೊಟ್ಟಿಲ್ಲ. ನಾನು JNM ಮಾಡ್ತಾಯಿದ್ದೀನಿ, ಬಟ್ SSPನ ಹಾಕಿರಲಿಲ್ಲ, ನಾನು ವೆಬ್ಸೈಟನ್ನು ಬಿಟ್ಟಿಲ್ಲ ಅಂತ ಇದ್ದಾರೆ ಇಬ್ಬರು. ಯಾವಾಗ ಬಿಡ್ತಾರೆ ನೋಡಿ? 2023 ನೀವು SC STಗೆ ಸಂಬಂಧಿಸಿದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ 30ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ, ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಪ್ಪ ನನಗೆ ಈ ವರ್ಷ ಅಡ್ಮಿಷನ್ ಆಗಿದೆ ಅಂತಂದರೆ ನೀವು ಇನ್ನು ವೇಟ್ ಮಾಡಬೇಕಾಗತ್ತೆ. 2024ನೇ ಸಾಲಿನ ಅಪ್ಲಿಕೇಶನ್ ಬಂದಿಲ್ಲ. ನಾನು ಅಕ್ಟೋಬರ್ 23ರಲ್ಲಿ ಫಸ್ಟ್ ಇಯರ್ JNM ನರ್ಸಿಂಗ್ ಕೌನ್ಸ್ಲಿಂಗ್ ಥ್ರೂ ಅಡ್ಮಿಷನ್ ಮಾಡಿದ್ದೀನಿ. 23-24 ಸಾಲಿನ SSPಗೆ ಅಪ್ಲೈ ಮಾಡ್ಬೋದಾ ನೋಡಿ? ಇವಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಓಪನ್ ಇದೆ, ಹೋಗಿ ಅಪ್ಲಿಕೇಶನ್ ಹಾಕಿ. 30ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ನಾನು JNM ಅಪ್ಲಿಕೇಶನ್ ಹಾಕಿದ್ದೀನಿ, ಬಟ್ ಪೇಮೆಂಟ್ ಆಗ್ತಿಲ್ಲ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ನೋ ಪ್ರಾಬ್ಲಮ್. ಇನ್ವ್ಯಾಲಿಡ್ ಅಂತ ಬರ್ತಾ ಇದ್ದರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅದು ಬೋರ್ಡ್ನವ್ರ ಪ್ರಾಬ್ಲಮ್ಮು. ಅದಕ್ಕೆ ಡೇಟ್ಗಳನ್ನು ಎಕ್ಸ್ಟೆನ್ಷನ್ ಕೊಡ್ತಾರೆ. ಈ ಥರ ಪ್ರತಿ ವರ್ಷ ಪ್ರಾಬ್ಲಮ್ ಆಗುತ್ತೆ. ಬಟ್ ಹೋದ ವರ್ಷ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಏನು ಮಾಡಿದರು, 1 ವಾರ ಟೈಮ್ ಕೊಟ್ಟಿದ್ದರು ಪೇಮೆಂಟನ್ನು ಮಾಡಲಿಕ್ಕೆ. ಬಟ್ ಈ ವರ್ಷವೂ ಕೂಡ ಪ್ರಾಬ್ಲಮ್ ಆಗಿದೆ ಅಂದಮೇಲೆ ಎಕ್ಸ್ಟೆನ್ಷನ್ ಕೊಡ್ತಾರೆ. ಅಂದರೆ ಜುಲೈ ಮುಂದಿನ ತಿಂಗಳು ಕ್ಲೋಸ್ ಆಗೋದಿಲ್ಲ, ಮುಂದಿನ ತಿಂಗಳು ತನಕ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮನ್ನು ಕೊಡ್ತಾರೆ, ಪೇಮೆಂಟನ್ನು ಮಾಡಲಿಕ್ಕೆ ಭಾಳಷ್ಟು ಟೈಮನ್ನು ಕೊಡ್ತಾರೆ. ಸರ್ ನಮಗೆ ಅಮೌಂಟ್ ಬಂದಿಲ್ಲ ಸರ್, ಏನು ಮಾಡಬೇಕು ಅಂತ. ಅಮೌಂಟ್ ಬಂದಿಲ್ಲ ಅಂದರೆ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ನೀವು ಯಾವ ಇಲಾಖೆ ಅಂಡರಲ್ಲಿ ಬರ್ತೀರಿ ಅಲ್ಲಿ ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ರಿ. ಅವರಿಗೆ ಹೇಳಿ ಏನಂತಂದರೆ ನಾವು ಅಡ್ಮಿಷನ್ ಮಾಡಿಸಿದ್ದೀವಿ, ನಾವು ದುಡ್ಡು ತುಂಬಲಿಕ್ಕೆ, ಅಂದರೆ ಅಡ್ಮಿಷನ್ನ ದುಡ್ಡನ್ನು ರಿಟರ್ನ್ ಮಾಡಲಿಕ್ಕೆ ನಮಗೇನಾದರೂ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿ ಅವರುಗಳು ನಿಮಗೆ ಮಾಹಿತಿನ ಕೊಡ್ತಾರೆ. BSc HS ಕೋರ್ಸ್ ಅಪ್ಲಿಕೇಶನ್ ಡೇಟ್ ನೋಡಿರಿ, PUC ಮೇಲೆ ಆಗಿದ್ದರೆ ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ಲ್ಯಾಟ್ರ್ ಎಂಟ್ರಿ ಆಗಿದ್ದರೆ ಆಗಸ್ಟ್ ತನಕ ಕಾಯಬೇಕು. ವಾಟ್ ಈಸ್ ಅಬೌಟ್ ದ BPT ಕೂಡ ಏನಂದರೆ BSc ನರ್ಸಿಂಗ್ ಕೌನ್ಸ್ಲಿಂಗ್ ಮುಗಿದ ಮೇಲೇ ಬಿಡ್ತಾರೆ, ಅಲ್ಲಿ ತನಕ ಕಾಯಬೇಕು. ಈಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದ್ದಿರೋರು BS ನರ್ಸಿಂಗ್ ಅಲ್ವಾ? ಈಗ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿರೋದು BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. BS ನರ್ಸಿಂಗು ಇಂಜಿನಿಯರಿಂಗು ಎರಡೂ ಕೂಡಿ ಕೌನ್ಸ್ಲಿಂಗ್ ಆಗುತ್ತೆ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. BS ನರ್ಸಿಂಗ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿಲ್ಲ. ಯಾರು ಕ್ಲೂನನ್ನು ಸೆಲೆಕ್ಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಂಜಿನಿಯರಿಂಗ್ BS ನರ್ಸಿಂಗ್ ಸೇಮ್ ಇರುತ್ತಾ? ಹೌದು. 1,45,490 ಬಂದಿದೆ. BS ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತೆ. SC ಕ್ಯಾಟಗರಿಗೆ ಅದ್ರ ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೇಕು. JNM ಅಪ್ಲಿಕೇಶನ್ ಪೇಮೆಂಟ್ ಆಗ್ತಾಯಿಲ್ಲ. ಹೌದು, ಪ್ರಾಬ್ಲಮ್ ಇದೆ, ಅದು ಬೋರ್ಡಿಗೂ ಕೂಡ ಗೊತ್ತಿದೆ. ಅವರು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊತಾ ಇದ್ದಾರೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಂದು ಥಿಯರಿ ರಿಸಲ್ಟ್ 87 ಬಂದಿದೆ ಆಗಿದೆ. ನಾನು ಮೆನಿ ಮಾಡ್ಬೋದು ಫಿಸಿಯೋಥೆರಪಿ. ಮೆನಿ ಮಾಡ್ಬೋದಾ ಫಿಸಿಯೋಥೆರಪಿ? ಓನ್ಲಿ ಫಾರ್ ಗೌರ್ಮೆಂಟ್ ಸೀಟ್ಸ್. ಎಸ್, ನೀವು CT ಅಪ್ಲಿಕೇಶನ್ ಹಾಕಿದರೆ ನೀವು ಗೌರ್ಮೆಂಟ್ ಸೀಟ್ಗಳನ್ನು ಪಡ್ಕೊಳ್ಬೋದು. ವೇಟ್ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ನಿಮಗೆ ಸೀಟ್ ಪಡ್ಕೊಳ್ಳೋಕ್ಕೆ ಬರೋದಿಲ್ಲ, ನೀವು ಮ್ಯಾನೇಜ್ಮೆಂಟ್ಗೆ ಹೋಗಬೇಕು. BS ನರ್ಸಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ? ಸೊ BS ನರ್ಸಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ. JNM ಅಪ್ಲಿಕೇಶನ್ ಹಾಕಿ ಪ್ಯಾರಾಮೆಡಿಕಲ್ನು ಹಾಕ್ಬೋದಾ? ಎರಡೂ ಒಂದೇ ಹಾಕ್ಬೋದಾ? ಎರಡೂ ಅಪ್ಲೈ ಮಾಡ್ಬೋದಾ ಹೇಳಿ ಸರ್? JNM ಪ್ಯಾರಾಮೆಡಿಕಲ್ನ ಎರಡೂ ಅಪ್ಲೈ ಮಾಡಿದರೆ ಯಾವ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಸೇರ್ಬೋದಾ? ನೋಡಿ, ಪ್ಯಾರಾಮೆಡಿಕಲಲ್ಲೂ ಅಪ್ಲಿಕೇಶನ್ ಹಾಕ್ಬೋದು, JNM ನರ್ಸಿಂಗ್ ಬೋರ್ಡಲ್ಲಿ ಅಪ್ಲಿಕೇಶನ್, ಬೋರ್ಡ್ ಬೇರೆ ಬೇರೆ ಇದ್ದಾವೆ. ಅಪ್ಲಿಕೇಶನ್ ಎರಡರಲ್ಲೂ ಹಾಕ್ಬೋದು. ಯಾವ್ದು ಸೀಟ್ ಸಿಗುತ್ತೆ ಹೋಗ್ಬೋದು. ಎರಡೂ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಯಾವುದು ಒಳ್ಳೆಯದು ಅನಿಸುತ್ತೆ ಅದಕ್ಕೆ ಹೋಗಿ. ಯಾವುದೂ ತೊಂದರೆ ಬರೋದಿಲ್ಲ, ಯಾವುದೂ ಟೆನ್ಷನ್ ಆಗೋದಿಲ್ಲ. ಇದರಲ್ಲಿ ನಿಮ್ಮದು ದುಡ್ಡು ಅಷ್ಟೇ ಹೋಗುತ್ತೆ, ಅಪ್ಲಿಕೇಶನ್ ಹಾಕಿರುವಂಥ ದುಡ್ಡು ಹೋಗ್ಬೋದು ಅಷ್ಟೇ. ಆದರೆ ಇದು ಯಾರಿಗೂ ಲಾಸ್ ಇಲ್ಲ, ನಿಮಗೂ ಲಾಸ್ ಇಲ್ಲ, ಬೋರ್ಡಿಗೂ ಲಾಸ್ ಇಲ್ಲ. BS ನರ್ಸಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ? BS ನರ್ಸಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಈಗಾಗಲೇ ಆನ್ಲೈನ್ ನಡೀತಾ ಇದೆ. ಅದು ಯಾರು
ವಿದ್ಯಾರ್ಥಿಗಳು ಇದನ್ನು ಮಾಡಿಲ್ಲ, ಏನಂದರೆ ಅವ್ರಿಗೆ ಲಿಸ್ಟನ್ನು ಬಿಟ್ಟಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. ಲಿಸ್ಟಲ್ಲಿ ಹೆಸರಿಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ.